ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾವು ಅಲಿಗರ್ ಚಳುವಳಿಯ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಅಲಿಗರ್ ಚಳುವಳಿ ಯಾವಾಗ ಶುರುವಾಯಿತು, ಅದರ ಉದ್ದೇಶಗಳೇನು, ಅದರ ಗುರಿಗಳೇನು, ಮತ್ತು ಈ ಒಂದು ಅಲಿಗರ್ ಚಳುವಳಿಯಲ್ಲಿ ಸರ್ ಸೈಯದ್ ಅಹಮದ್ ಖಾನ್ ರವರ ಪಾತ್ರ ಏನು ಮತ್ತು ಕೊಡುಗೆಗಳೇನು ಅನ್ನುವಂಥ ವಿಷಯಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಇದರ ಸ್ಥಾಪನೆಯನ್ನು ಕುರಿತು ನಾವು ಮಾತನಾಡುವಂಥದ್ದಾದರೆ, ಸರ್ ಸೈಯದ್ ಅಹಮದ್ ಖಾನ್ ರವರು ಅಲಿಗರ್ ಚಳುವಳಿಯನ್ನು ಮೊದಲ ಬಾರಿಗೆ ಭಾರತದಲ್ಲಿ ಶುರು ಮಾಡಿದಂಥವರು. ಸೊ ಅವರ ಒಂದು ಉದ್ದೇಶ ಈ ಒಂದು ಚಳುವಳಿಯನ್ನು ಆರಂಭ ಮಾಡುವುದರ ಹಿಂದೆ ಏನಿತ್ತು ಅನ್ನುವಂಥದ್ದಾದರೆ, ಮುಸಲ್ಮಾನರನ್ನು ಆಧುನಿಕಗೊಳಿಸಬೇಕು ಮತ್ತು ಅವರಲ್ಲಿ ಒಂದು ರೀತಿಯಾದಂಥ ಜಾಗೃತಿಯನ್ನು ಮೂಡಿಸಬೇಕು ಅನ್ನುವಂಥದ್ದು ಅವರ ಮುಖ್ಯವಾದಂಥ ಉದ್ದೇಶವಾಗಿತ್ತು. 19ನೇ ಶತಮಾನದಲ್ಲಿ ಮುಸಲ್ಮಾನರ ಆಧುನಿಕತೆಗೆ ಮತ್ತು ಜಾಗೃತಿಗೋಸ್ಕರ ಹುಟ್ಕೊಂಡಂಥ ಒಂದು ಚಳುವಳಿ ಈ ಒಂದು ಅಲಿಗರ್ ಚಳುವಳಿಯಾಗಿತ್ತು ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಅದರ ಜೊತೆಗೆ ಈ ಒಂದು ಚಳುವಳಿಯು ಮುಸಲ್ಮಾನರಲ್ಲಿ ಇಂಗ್ಲಿಷ್ ಶಿಕ್ಷಣದ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥದ್ದು ಮತ್ತು ಅದರ ಬಗ್ಗೆ ಹೆಚ್ಚಿನ ಎನ್ಕರೇಜ್ಮೆಂಟನ್ನು ನೀಡೋ ಉದ್ದೇಶದಿಂದಾಗಿ ಈ ರೀತಿಯಾದಂಥ ಒಂದು ಚಳುವಳಿ ಹುಟ್ಕೊಳ್ಳೋಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ಅಲ್ಲಿವರೆಗೂ ಮುಸಲ್ಮಾನರು ಶಿಕ್ಷಣದ ಕುರಿತು, ಅದರಲ್ಲೂ ಇಂಗ್ಲಿಷ್ ಶಿಕ್ಷಣದ ಕುರಿತು ಅಷ್ಟು ಮಹತ್ವವಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇರಲಿಲ್ಲ. ಆದರೆ ಸರ್ ಸೈಯದ್ ಅಹಮದ್ ಖಾನ್ ರವರ ಒಂದು ಬಳುವಳಿಯಾಗಿ ಮುಸಲ್ಮಾನರಲ್ಲೂ ಕೂಡ ಇಂಗ್ಲಿಷ್ ಶಿಕ್ಷಣದ ಒಂದು ಜಾಗೃತಿ ಮೂಡಿದಂಥದ್ದು ನಾವು ಗಮನಿಸಬೇಕಾದಂಥ ವಿಚಾರ. ಸೊ ಅದರ ಜೊತೆಗೆ he also performed services to the Muslims in India like Rajaram Mohan Roy did for the Hindus. ಸೊ ಇಲ್ಲಿ ಹಿಂದೂಗಳಿಗೋಸ್ಕರ ರಾಜಾರಾಮ್ ಮೋಹನ್ ರಾಯ್ ಅವರು ಯಾವ ರೀತಿಯಾದಂಥ ಸರ್ವೀಸನ್ನು ಮಾಡಿದ್ರು, ಸೊ ಅದೇ ರೀತಿಯಾದಂಥ ಸರ್ವೀಸನ್ನು ಮುಸಲ್ಮಾನರಿಗೆ ಸರ್ ಸೈಯದ್ ಅಹಮದ್ ಖಾನ್ ರವರು ಮಾಡಿದಂಥ ಒಂದು ಸಂದರ್ಭವನ್ನು ನಾವು ಕಾಣ್ತೀವಿ. ಸರ್ ಸೈಯದ್ ಅಹಮದ್ ಖಾನ್ ರವರು ಅಲಿಗರ್ ಚಳುವಳಿಯನ್ನು ಮೊದಲ ಬಾರಿಗೆ ಶುರು ಮಾಡಿದಂಥದ್ದು ಯಾವ ಉದ್ದೇಶವನ್ನು ಇಟ್ಕೊಂಡು ಅಂತಂದರೆ, ಮುಸಲ್ಮಾನರನ್ನು ಆಧುನಿಕಗೊಳಿಸುವಂಥ ಮತ್ತು ಜಾಗೃತಿಗೊಳಿಸುವಂಥ ಒಂದು ಕೆಲಸಕ್ಕೋಸ್ಕರ ಈ ಒಂದು ಚಳುವಳಿಯನ್ನು ಶುರು ಮಾಡಿದಂಥದ್ದನ್ನು ನಾವು ಇಲ್ಲಿ ಗಮನಿಸಬೇಕಾಗುತ್ತೆ. ಇನ್ನು ಅದರ ಗುರಿಗಳು ಏನು ಅನ್ನುವಂಥದ್ದಾದರೆ, ಮಾಡರ್ನ್ ಎಜುಕೇಷನ್ ಅಮಾಂಗ್ ದ ಇಂಡಿಯನ್ ಮುಸ್ಲಿಮ್ಸ್ ವಿತೌಟ್ ವೀಕನಿಂಗ್ ದೇರ್ ಅಲಿಗೆನ್ಸ್ ಟು ಇಸ್ಲಾಂ. ಸೊ ಇಸ್ಲಾಂ ಧರ್ಮದ ಬಗೆಗಿನ ಯಾವುದೇ ರೀತಿಯಾದಂಥ ಅಸಡ್ಡೆ ಅಲ್ಲಿ ಒಳಗಾಗದೆ ಆಧುನಿಕ ಶಿಕ್ಷಣವನ್ನು ಮುಸಲ್ಮಾನರು ಪಡಿಬೇಕು ಭಾರತದಲ್ಲಿ ಅನ್ನುವಂಥ ಉದ್ದೇಶದಿಂದಾಗಿ ಈ ಒಂದು ಚಳುವಳಿ ಶುರುವಾಗುತ್ತೆ. ಅದರ ಜೊತೆಗೆ ಸೋಷಿಯಲ್ ರಿಫಾರ್ಮ್ಸ್ ಅಮಾಂಗ್ ದ ಮುಸ್ಲಿಮ್ಸ್, ಮುಸಲ್ಮಾನರಲ್ಲಿ ಸಾಮಾಜಿಕ ಸುಧಾರಣೆ ಅನ್ನುವಂಥ ವಿಷಯವಾಗಿಯೂ ಕೂಡ ಈ ಒಂದು ಚಳುವಳಿ ಕೆಲಸವನ್ನು ಮಾಡ್ತಾ ಹೋಗುತ್ತೆ. ಸೊ ಆ ಒಂದು ಸಾಮಾಜಿಕ ಕಳಕಳಿ ಏನು ಅನ್ನುವಂಥದ್ದಾದರೆ, ಇಟ್ ವಾಸ್ ಅಗೇನ್ಸ್ಟ್ ಸ್ಪರ್ಧಾ ಸಿಸ್ಟಮ್, ಪಾಲಿಗಮಿ, ವಿಡೋ ರಿಮ್ಯಾರೇಜ್, ವುಮೆನ್ಸ್ ಎಜುಕೇಷನ್ ಪರವಾಗಿ ನಾವು ಕಾಣ್ತೀವಿ, ಸ್ಲೇವರಿಯನ್ನು ವಿರೋಧಿಸ್ತಾ ಇತ್ತು. ಆಮೇಲೆ ಮುಸಲ್ಮಾನರಲ್ಲಿ ಜಾರಿಯಲ್ಲಿದ್ದಂಥ ಡಿವೋರ್ಸ್ ಅನ್ನುವಂಥ ವಿಚಾರವಾಗಿ ಅದು ಕೆಲಸವನ್ನು ಮಾಡ್ತಾ ಹೋಯಿತು ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ಇನ್ನು ಅದರ ಇನ್ನೊಂದು ಉದ್ದೇಶ ಏನು ಅಂತಂದರೆ, ಟು ಅಟೆಂಪ್ಟ್ ಫಾರ್ ಬೆಟರ್ ರಿಲೇಷನ್ ಬಿಟ್ವೀನ್ ದ ಮುಸ್ಲಿಮ್ಸ್ ಆ್ಯಂಡ್ ದ ಇಂಗ್ಲೀಷ್. ಸೊ ಇಲ್ಲಿ ಇಷ್ಟೊತ್ತಿಗಾಗಲೇ ಬ್ರಿಟಿಷರ ಒಡೆದು ಆಳುವಂಥ ನೀತಿ ಅನ್ನುವಂಥದ್ದು ಜಾರಿಯಲ್ಲಿತ್ತು. ಸೊ ಅಂಥ ಸಂದರ್ಭದಲ್ಲಿ ಇಂಗ್ಲೀಷರನ್ನು ಓಲೈಸುವಂಥ ಕೆಲಸವನ್ನು ಮುಸಲ್ಮಾನರು ಸರ್ ಸೈಯದ್ ಅಹಮದ್ ಖಾನ್ ರವರ ಮುಂದಾಳತ್ವದಲ್ಲಿ ಮಾಡ್ತಾ ಹೋದರು ಅನ್ನುವಂಥದ್ದು. ಸೊ ದೇ ವಾಂಟೆಡ್ ಅ ಬೆಟರ್ ರಿಲೇಷನ್ ಬಿಟ್ವೀನ್ ಮುಸ್ಲಿಮ್ಸ್ ಆ್ಯಂಡ್ ಇಂಗ್ಲೀಷ್ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ನಮಗೆ ಅಲಿಗರ್ ಚಳುವಳಿಯಲ್ಲಿ ಗೊತ್ತಾಗುವಂಥ ವಿಷಯವಾಗಿದೆ. ಅದರ ಜೊತೆಗೆ ಮಾಡರ್ನ್ ಎಜುಕೇಷನ್ ಟು ದ ಮುಸ್ಲಿಮ್ಸ್. ಸೊ ಮುಸಲ್ಮಾನರಿಗೆ ಆಧುನಿಕ ಶಿಕ್ಷಣವನ್ನು ಕುರಿತಾಗಿಯೂ ಕೂಡ ಇಲ್ಲಿ ಒತ್ತನ್ನು ಕೊಡುವಂತಹ ಕೆಲಸವನ್ನು ಈ ಒಂದು ಚಳುವಳಿ ಮಾಡ್ತಾ ಹೋದಂಥ ಒಂದು ಸಂದರ್ಭ. ಅದರ ಜೊತೆಗೆ ಸರ್ ಸೈಯದ್ ಅಹಮದ್ ಖಾನ್ ರವರು ಪರ್ಸನಲ್ ಆಗಿ ಅಥವಾ ವ್ಯಕ್ತಿಯಾಗಿ ಏನು ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅನ್ನುವಂಥದ್ದಾದರೆ, ಸೊ ಈ ವಾಸ್ ಎ ಲಾಯಲ್ ಮೆಂಬರ್ ಆಫ್ ಜುಡಿಷಿಯಲ್ ಸರ್ವಿಸ್ ಆಫ್ ದ ಬ್ರಿಟಿಷ್ ಗವರ್ಮೆಂಟ್. ಬ್ರಿಟಿಷ್ ಸರ್ಕಾರದಲ್ಲಿ ಅಥವಾ ಬ್ರಿಟಿಷ್ ಆಡಳಿತದಲ್ಲಿ ಅವರು ಒಬ್ಬ ಜುಡಿಷಿಯಲ್ ಸರ್ವಿಸ್ ಮೆಂಬರ್ ಆಗಿ ಕೆಲಸವನ್ನು ಮಾಡಿದಂಥದ್ದು, ನ್ಯಾಯಾಂಗ ವ್ಯವಸ್ಥೆಯ ಒಬ್ಬ ಸದಸ್ಯರಾಗಿ
ಕೆಲಸವನ್ನ ಮಾಡ್ತಾ ಇದ್ದಂಥದ್ದು. ಅಲ್ಲಿ ಲಾಯಲ್ ಅನ್ನುವಂಥ ಪದವನ್ನ ನಾವು ಬಳಸಿದೀವಿ ಅಂದ್ರೆ he was so loyal to ಬ್ರಿಟಿಷ್ ಗವರ್ಮೆಂಟ್ ಅನ್ನುವಂಥದ್ದು ತುಂಬಾ ಮುಖ್ಯವಾದಂತ ವಿಚಾರವಾಗುತ್ತೆ. ಸೊ ಹಾಗಾಗಿ ಸರ್ ಸೈಯದ್ ಅಹಮದ್ ಖಾನ್ ರವರು ಬ್ರಿಟಿಷ್ ಆಡಳಿತದಲ್ಲಿ ಜುಡಿಷಿಯಲ್ ಸರ್ವಿಸ್ ನ ಮೆಂಬರ್ ಆಗಿ ಕೆಲಸವನ್ನ ನಿರ್ವಹಿಸಿದ್ರು. ಲೇಟರ್ ಹಿ ಬಿಕೇಮ್ ದ ಮೆಂಬರ್ ಆಫ್ ಇಂಪೀರಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಇನ್ ದ ಇಯರ್ 1878 ಅಲ್ಲಿ ಸಾಮ್ರಾಜ್ಯಶಾಹಿ ಶಾಸನ ಸಭೆಯ ಸದಸ್ಯರಾಗಿಯೂ ಕೂಡ ಇವರು ಕೆಲಸವನ್ನು ನಿರ್ವಹಿಸ್ತಾರೆ. ಅದರ ಜೊತೆಗೆ ನಾನು ಈಗಾಗಲೇ ಹೇಳಿದಾಗ he was so loyal to ಬ್ರಿಟಿಷ್ ಅನ್ನುವಂತಹ ಸಂದರ್ಭದಲ್ಲಿ ರೆಕಗ್ನೈಸಿಂಗ್ ಹಿಸ್ ಲಾಯಲ್ಟಿ ಬ್ರಿಟಿಷ್ ಗವರ್ಮೆಂಟ್ ಬೆಸ್ಟೋಡ್ ನೈಟ್ಹುಡ್ ಆನ್ ಹಿಮ್ ಇನ್ 1888. 1888ರಲ್ಲಿ ಅವರ ಒಂದು ಏನು ಲಾಯಲ್ಟಿಯನ್ನು ಗುರುತಿಸಿದಂಥ ಬ್ರಿಟಿಷ್ ಗವರ್ಮೆಂಟ್ ಅವರಿಗೆ ನೈಟ್ಹುಡ್ ಅನ್ನುವಂಥ ಬಿರುದನ್ನು ಕೊಟ್ಟಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಅದರ ಜೊತೆಗೆ 1870ರಲ್ಲಿ ಸೈಯದ್ ರವರ ಒಂದು ಪ್ರೋಗ್ರೆಸಿವ್ ಸೋಷಿಯಲ್ ಐಡಿಯಾಸ್ ಅನ್ನ ನಾವು ಒಂದು ಮ್ಯಾಗಝಿನ್ ನಲ್ಲಿ ಕಾಣ್ತಾ ಹೋಗ್ತೀವಿ. ಸೊ ಅವರು ಒಂದು ಮ್ಯಾಗಝಿನ್ ಅನ್ನ ಹೊರಡಿಸ್ತಾರೆ. ಅದರ ಹೆಸರು ತಹದೀಬ್ ಉಲ್ ಅಖ್ಲಕ್ ಅನ್ನುವಂಥ ಒಂದು ಮ್ಯಾಗಝಿನ್. ತಹದೀಬ್ ಉಲ್ ಅಖ್ಲಕ್ ಅನ್ನುವಂಥದ್ದು ಅದು ಒಂದು ಮ್ಯಾಗಝಿನ್. ಸೊ ವಿಚ್ ಕಂಟೈನ್ಸ್ ದ ಪ್ರೋಗ್ರೆಸಿವ್ ಸೋಷಿಯಲ್ ಐಡಿಯಾಸ್ ಆಫ್ ಸರ್ ಸೈಯದ್ ಅಹಮದ್ ಖಾನ್. ಅದನ್ನು ನಾವು ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡೋದಾದ್ರೆ ಇಂಪ್ರೂವ್ಮೆಂಟ್ ಆಫ್ ಮ್ಯಾನರ್ಸ್ ಅಂಡ್ ಮಾರಲ್ಸ್ ಅನ್ನುವಂಥ ಟೈಟಲ್ ಅನ್ನ ಆ ಮ್ಯಾಗಝಿನ್ಗೆ ಕೊಡಬಹುದಾಗಿದೆ. ಸೊ ಆ ಇಂಪ್ರೂವ್ಮೆಂಟ್ ಆಫ್ ಮ್ಯಾನರ್ಸ್ ಅಂಡ್ ಮಾರಲ್ಸ್ ಅನ್ನುವಂಥ ಒಂದು ಶೀರ್ಷಿಕೆಯ ಅಡಿಯಲ್ಲಿ ಸರ್ ಸೈಯದ್ ಅಹಮದ್ ಖಾನ್ ಅವರು 1870ರಲ್ಲಿ ಒಂದು ಮ್ಯಾಗಝಿನ್ ಅನ್ನ ಹೊರಡಿಸಿ ತಮ್ಮ ಎಲ್ಲ ಸೋಷಿಯಲ್ ಐಡಿಯಾಸ್ ಅನ್ನ ಅದರಲ್ಲಿ ಹೊರಡಿಸುವಂತ ಕೆಲಸವನ್ನ ಮಾಡ್ತಾರೆ. ಅದರ ಜೊತೆಗೆ ಅವರ ಕಾಂಟ್ರಿಬ್ಯೂಷನ್ ಏನು, ಕೊಡುಗೆ ಏನು ಮುಸ್ಲಿಂ ಜಗತ್ತಿಗೆ ಅಥವಾ ಮುಸಲ್ಮಾನರಿಗೆ ಅನ್ನುವಂಥದ್ದಾದ್ರೆ he started a school at Ghazipur in the year 1864 to provide modern education to the Muslims. ಸೊ ಮುಸಲ್ಮಾನರಿಗೆ ಆಧುನಿಕ ಶಿಕ್ಷಣವನ್ನು ಒದಗಿಸಬೇಕು ಅನ್ನುವಂಥ ಕಾರಣಕ್ಕೋಸ್ಕರ 1864ರಲ್ಲಿ ಘಾಜಿಪುರ್ ಅನ್ನುವಂಥ ಕಡೆ ಒಂದು ಸ್ಕೂಲನ್ನು ಸ್ಥಾಪನೆಯನ್ನು ಮಾಡ್ತಾರೆ. ಅದರ ಜೊತೆಗೆ 1865ರಲ್ಲಿ ಸೈಂಟಿಫಿಕ್ ಸೊಸೈಟಿ ಅನ್ನುವಂಥದ್ದನ್ನು ಎಸ್ಟಾಬ್ಲಿಷ್ ಮಾಡಿ ಅಲ್ಲಿ ಸ್ಟ್ಯಾಂಡರ್ಡ್ ಇಂಗ್ಲಿಷ್ ವರ್ಕ್ಸ್ ಅನ್ನ ಉರ್ದುಗೆ ಟ್ರಾನ್ಸ್ಲೇಟ್ ಮಾಡುವಂಥ ಒಂದು ಕೆಲಸವನ್ನ ಮಾಡಲಾಗಿದೆ. ಸೈಂಟಿಫಿಕ್ ಸೊಸೈಟಿ ಅನ್ನುವಂಥದ್ದನ್ನು 1865ರಲ್ಲಿ ಸ್ಥಾಪನೆ ಮಾಡೋದ್ರ ಮೂಲಕ ತುಂಬಾ ಉನ್ನತ ಮಟ್ಟದ ಇಂಗ್ಲಿಷ್ ಪುಸ್ತಕಗಳನ್ನ ಉರ್ದುಗೆ ಟ್ರಾನ್ಸ್ಲೇಟ್ ಮಾಡುವಂಥ ಒಂದು ಕೆಲಸವನ್ನ ಮಾಡಲಾಗುತ್ತೆ. ಆಮೇಲೆ ಅಲಿಗಢ್ ಸ್ಕೂಲ್ ಅನ್ನು ಸ್ಥಾಪನೆ ಮಾಡಲಾಗುತ್ತೆ ಮೇ 24, 1875ರಲ್ಲಿ. ಅದರ ಮೊದಲ ಪ್ರಾಂಶುಪಾಲರಾಗಿ ಮಿಸ್ಟರ್ ಥಿಯೋಡೋರ್ ಬೆಕ್ ಅನ್ನುವಂಥವರು ಅಧಿಕಾರವನ್ನು ವಹಿಸಿಕೊಳ್ತಾರೆ. ಈ ಥಿಯೋಡೋರ್ ಬೆಕ್ ವಾಸ್ ದ ಪರ್ಸನ್ who was responsible for the communal feelings among the Muslims. ಸೊ ಭಾರತೀಯ ಮುಸಲ್ಮಾನರಲ್ಲಿ ಕಮ್ಯುನಲಿಸಮ್ ಅಥವಾ ಮತೀಯವಾದ ಅನ್ನುವಂಥದ್ದನ್ನು ಬಿತ್ತೋದ್ರಲ್ಲಿ ಥಿಯೋಡೋರ್ ಬೆಕ್ ಅವರು ತುಂಬಾ ಪ್ರಮುಖವಾದಂಥ ಪಾತ್ರವನ್ನ ವಹಿಸ್ತಾರೆ. ಇನ್ 1877 he started Anglo Oriental College at Aligarh. ಸೊ ಅಲಿಗಢಲ್ಲಿ ಆಂಗ್ಲೋ ಓರಿಯೆಂಟಲ್ ಕಾಲೇಜ್ ಅನ್ನುವಂಥ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. ಅದು ಮುಂದೆ ಅಲಿಗಢ್ ವಿಶ್ವವಿದ್ಯಾಲಯವಾಗಿ ಬೃಹತ್ ಮಟ್ಟದಲ್ಲಿ ಬೆಳೆಯುವಂತಹ ಒಂದು ಕೆಲಸವನ್ನು ನಾವು ಕಾಣ್ತೀವಿ. ಸೊ ಹಾಗಾಗಿ 1877ರಲ್ಲಿ ಸ್ಥಾಪನೆ ಆದಂಥ ಆಂಗ್ಲೋ ಓರಿಯೆಂಟಲ್ ಕಾಲೇಜ್ ಮುಂದೆ ಯೂನಿವರ್ಸಿಟಿ ಆಫ್ ಅಲಿಗಢ್ ಆಗಿ ಬೃಹದಾಕಾರವಾಗಿ ಬೆಳೆದಂತಹ ಒಂದು ಸಂದರ್ಭವನ್ನು ನಾವು ಕಾಣ್ತಾ ಹೋಗ್ತೀವಿ. ಸೊ ಹಾಗಾಗಿ ಇಲ್ಲಿ ಆಂಗ್ಲೋ ಓರಿಯೆಂಟಲ್ ಕಾಲೇಜ್ ಅನ್ನುವಂಥದ್ದು ಅಲಿಗಢ್ ವಿಶ್ವವಿದ್ಯಾಲಯವಾಗಿ ಬೆಳೆದಂಥದ್ದು. ಸೊ ಅದರ ಜೊತೆಗೆ ಮೊಹಮ್ಮಡನ್ ಎಜುಕೇಷನಲ್ ಕಾನ್ಫರೆನ್ಸ್ ಅನ್ನುವಂಥದ್ದನ್ನು ಆರ್ಗನೈಸ್ ಮಾಡುವಂಥ ಕೆಲಸದಲ್ಲಿ ಸರ್ ಸೈಯದ್ ಅಹಮದ್ ಖಾನ್ ರವರ ಪಾತ್ರ ತುಂಬ ಮುಖ್ಯವಾದಂಥದ್ದು. ಸೊ ಇಟ್ ವಾಸ್ ಎ ಮೀಟಿಂಗ್ ಆ್ಯಂಡ್ ಇಟ್ ವಾಸ್ ಎ ಮೀಟಿಂಗ್ ರಿಗಾರ್ಡಿಂಗ್ ದ ಸ್ಪ್ರೆಡಿಂಗ್ ಆಫ್ ವೆಸ್ಟರ್ನ್ ಎಜುಕೇಷನ್ ಅಮಾಂಗ್ ಮುಸ್ಲಿಮ್ಸ್. ಮುಸಲ್ಮಾನರಲ್ಲಿ ವೆಸ್ಟರ್ನ್ ಎಜುಕೇಷನ್ ಅನ್ನ ಪ್ರಸಾರ ಮಾಡುವಂಥ ನಿಟ್ಟಿನಲ್ಲಿ ಈ ಕಾನ್ಫರೆನ್ಸ್ ಅನ್ನುವಂಥದ್ದು ತುಂಬ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಸೊ ದೀಸ್ ಆರ್ ಆಲ್ ದ ಥಿಂಗ್ಸ್ ವಿಚ್ ವಿ ಅಂಡರ್ಸ್ಟ್ಯಾಂಡ್ ಇನ್ ದಿಸ್ ಪರ್ಟಿಕ್ಯುಲರ್ ಸೆಷನ್ and this is the reference list which I have referred for the particular topic. Thank you very much.